ಎಜಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಲ್ಲಿ ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಕೆಲ ಬಡಾವಣೆಗಳಿಗೆ ರಸ್ತೆಗಳಿಗೆ ಮುಸ್ಲಿಮರ ಹೆಸರು ನಾಮಕರಣ ಮಾಡುತ್ತಿರುವುದಕ್ಕೆ ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಕೇವಲ ಬೆಂಗಳೂರು ಮಾತ್ರವಲ್ಲ, ಜಮೀರ್ ಅಹಮದ್ ವಕ್ಫ್ ಸಚಿವನಾದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಚಟುವಟಿಕೆ ನಡೀತಾ ಇದೆ ಎಂದು ಆರೋಪಿಸಿದ್ರು. ಬೆಂಗಳೂರಲ್ಲಿ 11ನೇ ವಾರ್ಡ್ನ 9 ರಸ್ತೆಗಳಿಗೆ 9 ಮುಸ್ಲಿಂ ಮುಖಂಡರ ಹೆಸರು ನಾಮಕರಣ ಮಾಡುವ ಪ್ರಕ್ರಿಯೆ ಜರುಗಿದೆ. ಈ ಕುರಿತಂತೆ ಬೆಂಗಳೂರು ಮೇಯರ್ಗೆ ಶ್ರೀರಾಮಸೇನೆಯಿಂದ ಮನವಿ ಕೊಟ್ಟಿದ್ದೇವೆ. ಈ ರೀತಿಯ ಹೆಸರುಗಳ ನಾಮಕರಣ ಮಾಡಬಾರದು, ತಡೆ ಹಿಡಿಯುವಂತೆ ಮನವಿ ಮಾಡಿದ್ದೇವೆ ಎಂದು ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದರು. ಹಿಂದೂಗಳಲ್ಲಿ ಜಾತಿ ಗಣತಿ ಮಾಡಿ ಜಾತಿಗಳ ನಡುವೆ ವೇಷ ಬೀಜ ಬಿತ್ತಿ ಅವುಗಳ ನಡುವೆ ಸಂಘರ್ಷ ಉಂಟು ಮಾಡುವ ಹುನ್ನಾರವಿದೆ ಎಂದು ಪ್ರಮೋದ್ ಮುತಾಲಿಕ್ ಆರೋಪಿಸಿದರು. ಹಿಂದೂಗಳಲ್ಲಿ ಅಷ್ಟೇ ಅಲ್ಲ, ಮುಸ್ಲಿಮರಲ್ಲಿ ಕೂಡ ಜಾತಿ ಗಣತಿಯಾಗಲಿ. ಅವರಲ್ಲಿ 73 ಪಂಗಡಗಳು ಇವೆ, ಅವುಗಳ ಸರ್ವೆ ಮಾಡಿ ನೋಡೋಣ ಅಂತ ಮುತಾಲಿಕ್ ಸವಾಲ್ ಹಾಕಿದರು. ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಪಂಗಡಗಳು ಇದೆ, ಕೇವಲ ಹಿಂದೂಗಳಲ್ಲಿ ವರ್ಗೀಕರಣ ಮಾಡಿ ಸಂಘರ್ಷ ಹುಟ್ಟು ಹಾಕ್ತಾ ಇದ್ದೀರಾ. ಕ್ರೈಸ್ತ ಮುಸ್ಲಿಂ ಧರ್ಮದ ಪಂಗಡದಲ್ಲಿ ವಿಂಗಡಣೆ ಮಾಡಿ ನೋಡೋಣ ಅಂತ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ನೋಡಿ, ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಜಮೀರ್ ಅಹ್ಮದ್ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಬೋರ್ಡಿನ ಅಧ್ಯಕ್ಷ ಆದ ನಂತರ ಮೊದಲೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ಭಾಳಷ್ಟು ನಡೀತಾ ಇದ್ದಾವೆ. ಒಂದು ಎಷ್ಟನೇ ವಾರ್ಡ್ ಯಾವುದೋ ಒಂದು ಇದೆ, ಅದು 11ನೇ ವಾರ್ಡೇನೋ, 9 ಅಡ್ಡ ರಸ್ತೆಗಳಿಗೆ 9 ಮುಸ್ಲಿಮರ ಹೆಸರುಗಳನ್ನು ಇಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಈಗ ಆಲ್ರೆಡಿ ನಾವು ಅದರ ಸಂಬಂಧಪಟ್ಟ ಹಾಗೆ ಮೇಯರ್ಗೆ ಒಂದು ಮನವಿಯನ್ನು ಶ್ರೀರಾಮಸೇನೆ ಸಂಘಟನೆಯಿಂದ ಕೊಟ್ಟಿದ್ದೀವಿ. ಅದನ್ನು ಕೂಡಲೇ ನಿಲ್ಲಿಸಬೇಕು, ತಡೆ ಹಿಡಿಬೇಕು ಅಂತನ್ನುವಂಥದ್ದು. ಅಂದರೆ ಇವರ ಜಮೀರ್ ಅಹ್ಮದನ ಕ್ಷೇತ್ರದಲ್ಲೇ ಆಗ್ತಾ ಇರುವಂಥದ್ದು ಇದು. ಸೊ ಆ ತಕ್ಷಣವೇ ನಿಮಗೆ ಬರೀ ಮುಸ್ಲಿಮರದ್ದೇ ಹೆಸರಿಡುವಂಥದ್ದು ಏನದು ಅಂದರೆ ಜಾತ್ಯತೀತ ಈ ಶಬ್ದಕ್ಕೆ ಅರ್ಥ ಇಲ್ವಾ? ಸೆಕ್ಯುಲರ್ ಇದಕ್ಕೆ ಶಬ್ದ ಅರ್ಥ ಇಲ್ವಾ? ಸರ್ವಧರ್ಮ ಅನ್ನುವಂಥದ್ದು ಎಲ್ಲರೂ ಸಮಾನವಾಗಿ ನೋಡಬೇಕು ಅನ್ನುವಂಥದ್ದು ಇಲ್ವಾ? ನೀವು ಬರೀ ಮುಸ್ಲಿಂ ಓಟ್ನಿಂದ ಗೆದ್ದಿದ್ದೀರಿ, ಹಿಂದೂಗಳು ಓಟ್ ಹಾಕೇ ಇಲ್ವಲ್ಲ ಅಲ್ಲಿ. ಅಕಸ್ಮಾತ್ ಮುಸ್ಲಿಂ ಓಟ್ ಹಾಕಿದ್ರೂ ಕೂಡ ನೀವು ಯಾವ ದೇಶದಲ್ಲಿದ್ದೀರಿ? ಪಾಕಿಸ್ತಾನದಲ್ಲಿದ್ದೀರಾ? ಭಾರತದಲ್ಲಿದ್ದೀರಿ? ಸೊ ಭಾರತೀಯರ ಮಹಾಪುರುಷರು, ಭಾರತೀಯ ಸಂತರು, ಭಾರತೀಯರು ಯಾರು ಇಲ್ಲೇ ಇಲ್ವಾ? ಸೊ ಏನು ಬೇಕಾದ ಮಾಡ್ಬೋದು, ಒಂದು 2-3 ಇಡಿ ನೀವು. ಆದರೆ ಉಳಿದೆಲ್ಲ 9 ನೀವು ಅಡ್ಡ ರಸ್ತೆಗೆ ಪೂರ್ತಿ ಮುಸ್ಲಿಮರ ಹೆಸರಿಡ್ತಾರೆ ಅಂತಂದರೆ ನಾಳೆ ಇನ್ನು ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥದ್ದು ಇವೆಲ್ಲ ಸೂಚನೆಗಳು. ಸೊ ಇದು ನಡೆಯೋದಿಲ್ಲ. ನಾವು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನೋಡಿ, ಜಾತಿ ಗಣತಿ ಮೂಲಕ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅಂತನ್ನುವಂಥದ್ದು ಆಗಬೇಕು ಅನ್ನುವಂಥ ಅವ್ರದ್ದು ನಿಶ್ಚಯ. ಆದರೆ ನಾವು ಹಿಂದೂ ಸಂಘಟಕರು, ನಾವೆಲ್ಲ ಜಾತಿ ಮೀರಿ ಹಿಂದೂಗಳಾಗಬೇಕು, ಭಾರತೀಯರಾಗಬೇಕು ಅನ್ನುವಂಥ ದೃಷ್ಟಿಯಿಂದ, ಇನ್ನು ಅವರು ಜಾತಿಯನ್ನು ಹಿನ್ನೆಲೆ ಏನು ಅಂತಂದರೆ ಅದು ಎಲ್ಲ ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವು ಮೀಸಲಾತಿ ಕೊಡೋದೇ ಇದ್ದರೆ, ನೀವು ಮೀಸಲಾತಿ ಮತ್ತು ಬಡವರನ್ನು ಅಭಿವೃದ್ಧಿ ಮಾಡೋದೇ ಇದ್ದರೆ ಆರ್ಥಿಕ ಇದು ತಗೊಳ್ಳಿ. ಆರ್ಥಿಕತೆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಕೊಳ್ಳುವಂಥದ್ದು ಬರೋದಿಲ್ವ? ಜಾತಿಯ ಗಣತಿ ಮಾಡಿ ಅಧಿಕಾರದ ದಾಹ ಅಥವಾ ಜಾತಿಗಳ ಮಧ್ಯದಲ್ಲಿ ಭೇದ ನಿರ್ಮಾಣ ಮಾಡಿ, ಗಲಭೆ ನಿರ್ಮಾಣ ಮಾಡಿ, ಸಂಘರ್ಷ ನಿರ್ಮಾಣ ಮಾಡುವಂಥ ಹುನ್ನಾರ ಇದೆ ಇದು. ದೇಶ ಒಡಿಗೆ ಹೊರಟಿದ್ದೀರಿ ನೀವು. ಭಾಷೆ, ಜಾತಿ, ಪಕ್ಷ, ಹೀಗೆ ಎಷ್ಟು ಹೊಡೆಯವರಿದ್ದೀರಿ ನೀವು? ಹಾಗಾದರೆ ಮುಸ್ಲಿಮರಲ್ಲಿ ಜಾತಿಗಳಿಲ್ಲವಾ? 73 ಜಾತಿಗಳಿದ್ದಾವೆ. ಅವ್ರದ್ದು 73 ಜಾತಿಗಳದ್ದು ಪ್ರತ್ಯೇಕವಾದಂಥದ್ದು ಅಲ್ಲೂ ಕೂಡ ಸರ್ವೆ ಆಗಲಿ. ಹಾಗಾದರೆ ನದಾಫು, ಪಿಂಜಾರು, ಬಾಗವಾನು ಬೇಕಾದಷ್ಟು ಇದಾವೆ ಅಲ್ಲಿ, ಸಿಯಾ, ಸುನ್ನಿ. ಸೊ ಅವರು ಜಾತಿಗಳನ್ನು ವಿಂಗಡಣೆ ಮಾಡಿ, ಬರೇ ಹಿಂದೂಗಳದ್ದಷ್ಟೇ ಯಾಕೆ, ಕ್ರಿಶ್ಚಿಯನ್ರಲ್ಲೂ ಜಾತಿಗಳಿದ್ದಾವೆ. ಸೊ ಅದನ್ನು ವಿಂಗಡಣೆ ಮಾಡಿ, ಈ ರೀತಿಯ ಇದನ್ನು ಸಮಾಜವನ್ನು ಒಡೆಯುವಂಥ, ದೇಶವನ್ನು ಒಡೆಯುವಂಥ ಕೆಲಸ ಕಾಂಗ್ರೆಸ್ನವರು ಇದನ್ನು ಮಾಡಬಾರದು ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.